ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರಸನ್ನ ಶುಭ ಕೌನ್ಸಿಲಿಂಗ್ ಸರ್ವಿಸಸ್ ಹಾಗೂ ಐಸ್ಪ್ಯಾನ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕ. ನನ್ನ ಇಂಟ್ರಡಕ್ಷನ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಮೆಂಟಲ್ ಹೆಲ್ತ್ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡ್ತೀನಿ ಅಂತ. ಇವತ್ತು ಒಂದು ಸರಳ ಟಾಪಿಕ್, ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಹೇಳ್ಬೋದು. ಅದ್ರ ಬಗ್ಗೆ ನಾನು ಲೇಮ್ಯಾನ್ ಟರ್ಮಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಏನು ಹಾಗಾದರೆ ಅಂದರೆ ಕೌನ್ಸಿಲಿಂಗ್ ಅಂದರೆ ಏನು, ಆಮೇಲೆ ಥೆರಪಿ ಅಂದರೆ ಏನು, ಕೌನ್ಸಿಲಿಂಗು ಮತ್ತು ಥೆರಪಿಗೂ ಏನು ಡಿಫ್ರೆನ್ಸ್ ಇರುತ್ತೆ, ಈ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಸರ್ವೇ ಸಾಮಾನ್ಯವಾಗಿ ನಾವು ಕೌನ್ಸಿಲಿಂಗ್ ಅಂತ ಕೇಳಿರೋದು ಬಹಳಷ್ಟು ಜನ CET ಕೌನ್ಸಿಲಿಂಗ್ ಅಂತ ಕೇಳಿರ್ತೀವಿ, ಇಲ್ಲ ಅಂದರೆ ಕಾಲೇಜಲ್ಲಿ ಕೌನ್ಸಿಲರ್ ಅಂತ ಇರ್ತಾರೆ, ಅವರು ಮಾಹಿತಿಯನ್ನು ಕೊಡೋದನ್ನು ಕೇಳಿರ್ತೀವಿ, ಇಲ್ಲ ಹಾಸ್ಪಿಟಲಲ್ಲಿ ಇನ್ಶೂರೆನ್ಸ್ ಕ್ಲೈಮ್ಗೆ ಹೋದಾಗ ಕೌನ್ಸಿಲರ್ ಹತ್ರ ಹೋಗಿ ಅಂತ ಹೇಳಿರೋದನ್ನು ಕೇಳಿರ್ತೀವಿ. ಹಾಗಾದರೆ ಈ ಸೈಕಾಲಜಿಸ್ಟ್ ಅವರಿಗೆ ಅಥವಾ ನಾವು ಕೌನ್ಸಿಲರ್ ಅಂತ ಹೇಳ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಹಾಗೆ ಈ ಕೌನ್ಸಿಲಿಂಗ್ ಅಂದರೆ ಏನು ಅಂಥೇಳಿ ಡಿಸ್ಕಸ್ ಮಾಡೋಣ. ಈಗ ನಾನು ಕನ್ನಡದಲ್ಲಿ ಕೌನ್ಸಿಲಿಂಗನ್ನು ಅನುವಾದ ಮಾಡಿದರೆ ಅದು ಸಮಾಲೋಚನೆ ಅಂತ ಆಗುತ್ತೆ. ಇಲ್ಲಿ ಸಮಾಲೋಚನೆ ಅಂದರೆ ಕಾಲೇಜಲ್ಲಿ ಹೋದಾಗ ಅಥವಾ ಇವಾಗ CET ಕೌನ್ಸಿಲಿಂಗಲ್ಲಿ ಒಂದು ವಿಚಾರದ ಬಗ್ಗೆ ಇನ್ನಷ್ಟು ಮಾಹಿತಿ, ಇನ್ ಡೀಟೇಲ್ ಮಾಹಿತಿಯನ್ನು ಅಥವಾ ಗೈಡ್ ಮಾಡೋದಕ್ಕೆ ಕೌನ್ಸಿಲಿಂಗ್ ಅಂತ ಹೇಳ್ತಾರೆ. ಈಗ ನಾನು ಸಮಾಲೋಚನೆಯನ್ನು ತಿರ್ಗಾ ಕನ್ನಡದಿಂದ ಇಂಗ್ಲೀಷಿಗೆ ಅನುವಾದ ಮಾಡಿದರೆ ಅದು ಡಿಸ್ಕಷನ್ ಅಂತ ಆಗತ್ತೆ, ಹೌದಾ? ಈಗ ಥೆರಪಿ ಅಂದರೆ ಏನು? ಥೆರಪಿ ಅಂದರೆ ಚಿಕಿತ್ಸೆ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಮೆಂಟಲ್ ಹೆಲ್ತ್ ಹಾಗೆ ಥೆರಪಿ ಅಂದರೆ ಟಾಕ್ ಥೆರಪಿ ಅಂತಲೂ ಹೇಳಿದ್ದೆ. ಟಾಕ್ ಥೆರಪಿ ಅಂದರೆ ಮಾತಿನ ಮುಖಾಂತರ ಚಿಕಿತ್ಸೆ ಕೊಡುವಂತಹ ಒಂದು ಕೆಲಸ ಅಥವಾ ಆ ಪ್ರೋಗ್ರಾಮ್, ನೀವು ಅದನ್ನು ಮಾತಿನ ಮುಖಾಂತರ ಮಾಡುವಂತಹ ಚಿಕಿತ್ಸೆಗೆ ಟಾಕ್ ಥೆರಪಿ ಅಂತ ಹೇಳ್ತಾರೆ. ಸೊ ಇದನ್ನು ಇವತ್ತು ಇನ್ ಡೀಟೇಲ್ ಆಗಿ ನೋಡೋಣ. ಈಗ ಕೌನ್ಸಿಲಿಂಗ್, ಸೈಕಾಲಜಿಸ್ಟ್ ಕೌನ್ಸಿಲಿಂಗ್ ಹೇಗೆ ಮಾಡ್ತಾರೆ ಅಂತ. ಈಗ ಯಾವುದೇ ವ್ಯಕ್ತಿಗೆ ಕೌನ್ಸಿಲಿಂಗ್ ಹೋದಾಗ ಅಥವಾ ಯಾವಾಗ ಕೌನ್ಸಿಲಿಂಗ್ ಬೇಕಾಗತ್ತೆ ಅಂತ, ಈಗ ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಅಂದರೆ ಒಬ್ಬ ವ್ಯಕ್ತಿ, ಈಗ ಎಕ್ಸಾಂಪಲ್ ತೊಗೊಳ್ಳೋದಾದರೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾನೆ, ಅಲ್ಲಿ ಈವೆಂಟ್ ಅಂತ ನಾವು ಹೇಳ್ತೀವಿ. ಈಗ ಒಂದು ಊರಿಂದ ಇನ್ನೊಂದು ಊರಿಗೆ ಹೋದಾಗ ಮೇ ಬಿ ಆ ವ್ಯಕ್ತಿ ಕರಿಯರ್ ಬಿಲ್ಡ್ ಮಾಡೋಕ್ಕೆ ಹೋಗಿರ್ಬೋದು, ಅಥವಾ ಉನ್ನತ ಶಿಕ್ಷಣಕ್ಕಾಗಿ ಹೋಗಿರ್ಬೋದು, ಅಥವಾ ಯಾವುದೇ ಒಂದು ಕಾರ್ಯಕ್ಕೆ ಅವನು ಮೈಗ್ರೇಟ್ ಆಗಿ ಇನ್ನೊಂದು ಊರಿಗೆ ಹೋದಾಗ, ಬೆಂಗಳೂರು ಇರ್ಬೋದು, ಡೆಲ್ಲಿ ಇರ್ಬೋದು, ಪೂನಾ ಇರ್ಬೋದು, ಅದು ಒಂದು ಈವೆಂಟು. ಯೂಶಲಿ ಒಂದು ಊರಿಂದ ಇನ್ನೊಂದು ಊರಿಗೆ ಹೋದಾಗ ಬಹಳಷ್ಟು ಜನಕ್ಕೆ ಹೋಮ್ ಸಿಕ್ ಆಗುತ್ತೆ, ಇನ್ಸೆಕ್ಯೂರಿಟಿ ಆಗುತ್ತೆ. ಆ ಇನ್ಸೆಕ್ಯೂರಿಟಿ ಅಂದರೆ ನಾವು ಅಭದ್ರತೆ ಅಂತ ಹೇಳ್ತೀವಿ. ಹಾಗೆ ಇನ್ಫೀರಿಯಾರಿಟಿ, ಬಿಕಾಸ್ ನಾವು ಯಾವುದೋ ಒಂದು ಊರಲ್ಲಿದ್ದಾಗ ಆಡುವಂತಹ ಭಾಷೆ ಬೇರೆ, ಇನ್ನೊಂದು ಊರಿಗೆ ಹೋದಾಗ ಅಲ್ಲಿ ಇರುವಂತಹ ಭಾಷೆ ಬೇರೆ. ಫಾರ್ ಎಕ್ಸಾಂಪಲ್ ಬಹಳಷ್ಟು ಜನ ಇದಕ್ಕೆ ರಿಲೇಟ್ ಮಾಡ್ಬೋದು. ಬೇರೆ ಬೇರೆ ಊರಿಂದ ಬೆಂಗಳೂರಿಗೆ ಬಂದಾಗ ಕೆಲಸಕ್ಕೆ ಅಂತ ಹೋದಾಗ ಅಲ್ಲಿ ಇಂಗ್ಲೀಷ್ ಅನ್ನೋದು ಮ್ಯಾಂಡೇಟ್ರಿ ಆಗುತ್ತೆ, ಇಂಗ್ಲೀಷ್ ಕಲಿಯೋದು ಅನ್ನೋದು ಮ್ಯಾಂಡೇಟ್ರಿ ಆಗುತ್ತೆ. ಆವಾಗ ಇನ್ಫೀರಿಯಾರಿಟಿ ಆಗುತ್ತೆ, ಭಯ ಆಗುತ್ತೆ. ಈ ಥರದ್ದು ವಿಚಾರದಲ್ಲಿ ಕೆಲವೊಂದಿಷ್ಟು ಅಸಂಪ್ಷನ್ಸ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿ ಈ ಮನಸ್ಸಲ್ಲಿ ಆಗುವ ಗೊಂದಲಗಳನ್ನು ನಾವೀಗ ಯಾರಿಗೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಊರು ಹೊಸದು, ಜಾಗ ಹೊಸದು, ಹೊಸ ಜನ ಅಂತೆಲ್ಲ ಇದ್ದಾಗ ಅಪ್ಪ ಅಮ್ಮನ ಹತ್ರ ಆಗಲಿ ಅಥವಾ ಫ್ರೆಂಡ್ಸ್ ಹತ್ರ ಆಗಲಿ ಹೇಳಕ್ಕೆ ಆಗದೇ ಇರೋವಂಥ ವಿಚಾರಗಳನ್ನು ನಾವು ಸೈಕಾಲಜಿಸ್ಟ್ ಹತ್ರ ಹೋದರೆ ಅವರು ಕೌನ್ಸಿಲಿಂಗ್ ಮುಖಾಂತರ ನಮಗೆ ಹೆಲ್ಪ್ ಮಾಡ್ತಾರೆ. ಈಗ ನಾನು ಕೌನ್ಸಿಲರ್ ಹತ್ರ, ಸೈಕಾಲಜಿಸ್ಟ್ ಹತ್ರ ಹೋದಾಗ ಕೌನ್ಸಿಲಿಂಗಲ್ಲಿ ಇದು ಶಾರ್ಟ್ ಟರ್ಮ, ಲಾಂಗ್ ಟರ್ಮ, ಅಥವಾ ನನಗೆ ಯಾಕೆ ಹೀಗೆ ಆಗ್ತಾ ಇದೆ ಅನ್ನೋದು ಗೊತ್ತಿರೋಲ್ಲ. ಇನ್ ಕೇಸ್ ಈ ಈವೆಂಟ್ ಆದಾಗ ಅಲ್ಲಿ ಕೌನ್ಸಿಲಿಂಗ್ ಮುಖಾಂತರ ನಿಮಗೆ ಒಂದು ಗೈಡೆನ್ಸ್ ಬೇಕಾಗತ್ತೆ. ಆ ಗೈಡೆನ್ಸು ಈ ಸೈಕಾಲಜಿಸ್ಟು ಕೊಡ್ತಾರೆ. ನನ್ನ ಹತ್ರ ಡಿಫ್ರೆಂಟ್ ಥಾಟು, ನಾನು ಮಾಡ್ತಾ ಇರೋದು ಸರಿನೋ ಇಲ್ವೋ, ನಾನು ಇಂಗ್ಲೀಷ್ ಕಲಿಯೋಕ್ಕಾಗುತ್ತೋ ಇಲ್ವೋ, ಅಥವಾ ನಾನು ಈ ಊರಲ್ಲಿ ಮುಂದೆ ನನ್ನ ಜೀವನ ಮಾಡೋಕ್ಕಾಗುತ್ತೋ ಇಲ್ವೋ, ಬಹಳಷ್ಟು ವಿಚಾರಗಳು, ಅದೆಲ್ಲದು ಶಾರ್ಟ್ ಟರ್ಮ್, ಆ ಸಮಯಕ್ಕೆ ಬರುವಂತಹ ಥಾಟ್ಸ್ಗಳು ಅಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಹೆಲ್ಪ್ ಆಗುತ್ತೆ. ಹೀಗೆ ಇವಾಗ ಥೆರಪಿ ಅಂದರೆ ಏನು? ಥೆರಪಿ ಅಂದರೆ ಚಿಕಿತ್ಸೆ. ಸೊ ಯೂಶಲಿ ಸೈಕಾಲಜಿಸ್ಟ್ ಅಂದರೆ ಇವಾಗ ಏನು ಹೇಳ್ತಾರೆ ಅಂದರೆ ಕೌನ್ಸಿಲಿಂಗ್ ಫಾಲೋಡ್ ಬೈ ಥೆರಪಿ ಅಥವಾ ಕೌನ್ಸಿಲಿಂಗ್ ಫಾಲೋಡ್ ಬೈ ಟಾಕ್ ಥೆರಪಿ ಅಂತ ಹೇಳ್ತಾರೆ. ಇವಾಗ ಕೌನ್ಸಿಲಿಂಗ್ ಹೋದಾಗ ಅಲ್ಲಿ ಸೈಕಾಲಜಿಸ್ಟ್
ಈಸ್ ಏಬಲ್ ಟು ಡಯಾಗ್ನೈಸ್, ಅಂದರೆ ಅವರು ನಿಮ್ಮ ಮಾತಲ್ಲಿ ಗೊತ್ತಾಗುತ್ತೆ. ನಾವು ಈಗ ಪ್ರತಿಯೊಂದು ವಿಚಾರನೂ ಹೇಳೋದಕ್ಕೆ ಶುರು ಮಾಡ್ತೀವಿ, ಇದು ಲಾಂಗ್ ಟರ್ಮಾ ಅಥವಾ ಶಾರ್ಟ್ ಟರ್ಮಾ. ಕೆಲವೊಂದು ವಿಚಾರ ಇವಾಗ ನಾನು ಹೇಳಿದೆ ಶಾರ್ಟ್ ಟರ್ಮ್ ಈವೆಂಟ್ ಅಂತ ಆದಾಗ ಅಲ್ಲಿ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಾಗುತ್ತೆ. ಆ ಕೌನ್ಸಿಲಿಂಗ್ ಮಾಡಿದ್ರೆ ನಮಗೆ ಹೆಲ್ಪ್ ಆಗುತ್ತೆ, ನೆಕ್ಸ್ಟು ನಾವು ಪರ್ಸ್ಯೂ ಮಾಡ್ಕೊಂಡು ಹೋಗ್ತೀವಿ. ಈ ಲಾಂಗ್ ಟರ್ಮ್ ಅಂದರೆ, ಈ ಲಾಂಗ್ ಟರ್ಮ್ ಹೇಗಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನನಗೆ ಆಗುವಂತಹ ಭಯ ಇರ್ಬೋದು, ಅಥವಾ ಇನ್ಸೆಕ್ಯೂರಿಟಿ ಅಂತ ನಾವು ಅಭದ್ರತೆ ಅಂತ ಹೇಳ್ತೀವಲ್ಲ ಅದು ಅಂತಿರ್ಬೋದು, ಆತಂಕ ಅಂತಿರ್ಬೋದು, ಇದೆಲ್ಲದು ನನ್ನ ದೈನಂದಿನ ಆ್ಯಕ್ಟಿವಿಟೀಸ್ ಮೇಲೆ ಪರಿಣಾಮ ಬೀರ್ತಾ ಇದೆಯಾ ಅನ್ನೋದು ನಾವು ಡಿಸ್ಕಷನಲ್ಲಿ ಅಥವಾ ಕೌನ್ಸಿಲಿಂಗಲ್ಲಿ ಹೋದಾಗ ಸೈಕಾಲಜಿಸ್ಟು ನಮ್ಮನ್ನು ಗೈಡ್ ಮಾಡ್ತಾರೆ. ಆವಾಗ ದೇ ವಿಲ್ ಇನಿಷಿಯೇಟ್ ಅ ಟಾಕ್ ಥೆರಪಿ. ಇವಾಗ ನೀವು ಬಹಳ ಜನ ಕೇಳಿರ್ತೀರ ಥೆರಪಿ ಅಂತ ಹೇಳಿದ ತಕ್ಷಣ CBT ಅಂತ, ಬಹಳ ಜನ ಗೂಗಲ್ ಮಾಡಿ CBT ಮಾಡ್ತೀರಾ ಅಂತಲೂ ಕಾಲ್ ಮಾಡ್ತಾರೆ ನಮಗೆ. ಅದು ಹೇಗಂದರೆ ಕಾಗ್ನೇಟಿವ್ ಬಿಹೇವಿಯರಲ್ ಥೆರಪಿ. ಇವಾಗ ಕಾಗ್ನೇಟಿವ್ ಬಿಹೇವಿಯರಲ್ ಥೆರಪಿ ಅಂದರೆ ಮೇ ಬಿ ಬಿಕಾಸ್ ಆಫ್ ಸಣ್ಣ ಏಜಲ್ಲಿ ಇದ್ದಾಗ ಆಗಿರುವಂತಹ ಎಕ್ಸ್ಪೀರಿಯನ್ಸ್ಗಳು, ಅಥವಾ ಸಣ್ಣ ಏಜಲ್ಲಿ ಆಗಿರುವಂತಹ ಎಷ್ಟೋ ಜನಕ್ಕೆ ಅಬ್ಯೂಸ್ ಕೂಡ ಆಗಿರುತ್ತೆ, ಎಷ್ಟೋ ಜನಕ್ಕೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇದು ಎಲ್ಲದರದ್ದು ಬೇಸ್ ಮೇಲೆ ಯಾವ ಥರ ಥೆರಪಿ ಬೇಕು ಅಂತ ಒಂದು ಹಲವಾರು ಥೆರಪಿಗಳಿದೆ. 15ಕ್ಕಿಂತ ಹೆಚ್ಚು ಸೈಕೋಥೆರಪಿ ಅಂತ ಹೇಳ್ತೀವಿ. ಈ ಥರದ್ದು ಥೆರಪೀಸ್ಗಳಿರುತ್ತೆ. ಸೊ ಈ ಕೌನ್ಸಿಲಿಂಗ್ ಆದಮೇಲೆ ಸೈಕಾಲಜಿಸ್ಟು ನಿಮಗೆ ಯಾವ ಥೆರಪಿ ಬೇಕು ಅನ್ನೋದನ್ನು ಸಜೆಸ್ಟ್ ಮಾಡ್ತಾರೆ. ಇಲ್ಲಿ ನಾನು ನಿಮಗೆ ಕೌನ್ಸಿಲಿಂಗ್ ಅಂದರೆ ಏನು ಅಥವಾ ಥೆರಪಿ ಅಂದರೆ ಏನು ಅನ್ನೋದನ್ನು ಸರಳವಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇವಾಗ ಕೌನ್ಸಿಲಿಂಗ್ ಹೇಗಾಗತ್ತೆ ಇದನ್ನು ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನಾವು ಯೋಚನೆ ಮಾಡುವಂತಹ ನಮ್ಮ ಥಾಟ್ಸ್ಗಳು. ನೀವು ನಿಮಗಿದನ್ನು ನೋಡಿದಾಗ ಏನನ್ಸುತ್ತೆ ಅಂಥೇಳಿ ಕಾಮೆಂಟ್ ಮಾಡಿ. ಇಲ್ಲಿ ನಮ್ಮ ಆಲೋಚನೆಗಳು, ನಮಗೆ ಬರುವಂತಹ ಥಾಟ್ಸ್ಗಳು, ಅಥವಾ ನಾನು ತೊಂದರೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ ಅನ್ನುವಂತಹ ಥಾಟ್ಸ್ಗಳು, ಇದು ಎಲ್ಲದೂ ನಿಮಗೆ ಜಂಬಲ್ಡ್, ಅಂದರೆ ಎಲ್ಲ ಒಂಥರ ಕಗ್ಗಂಟಾಗಿ ಇದೆ. ಸೊ ನಾವು ಈ ಪರಿಸ್ಥಿತಿಯಲ್ಲಿ ನಾವು ಸೈಕಾಲಜಿಸ್ಟ್ ಹತ್ರ ಹೋದಾಗ ಅವರಿಗೆ ನಾವು ಆಗ್ತಾ ಇರೋವಂತಹ ತೊಂದರೆಗಳನ್ನು ನಾವು ಎಕ್ಸ್ಪ್ಲೇನ್ ಮಾಡಿದಾಗ ನಮ್ಮ ಥಾಟ್ಸ್ನ ಇಲ್ಲಿ ಈ ಥರವಾಗಿ ಅಲೈನ್ ಮಾಡ್ತಾರೆ. ಸೊ ಅಂದರೆ ನಮ್ಮ ಥಾಟ್ಸ್ನ ಆರ್ಗನೈಸ್ ಮಾಡಿ, ಪ್ರಯಾರಿಟೈಸ್ ಮಾಡಿ, ಮುಂದೆ ಹೇಗೆ ಪರ್ಸ್ಯೂ ಮಾಡಬೇಕು ಅನ್ನೋದು ಸೈಕಾಲಜಿಸ್ಟು ಕೌನ್ಸಿಲಿಂಗ್ ಮುಖಾಂತರ ಅಥವಾ ಟಾಕ್ ಥೆರಪಿ ಅಂತ ಹೇಳ್ತೀವಲ್ಲ, ಆ ಟಾಕ್ ಥೆರಪಿ ಮುಖಾಂತರ ನಮಗೆ ಗೈಡ್ ಮಾಡ್ತಾರೆ. ಈಗ ನೋಡಿ, ಈ ಕಗ್ಗಂಟು ಅಂತ ನಾನು ಹೇಳಿದ್ನಲ್ಲ, ಇದು ನನ್ನ ತಲೆ ಮೇಲೆ ಇದ್ದಾಗ, ಇವಾಗ ನಾನು ಎದುರುಗಡೆ ಇದ್ದಾಗ ನನಗಿದು ಗೊತ್ತಾಗುತ್ತೆ ಹೇಗಿದೆ, ನಾನು ಎಲ್ಲಿಂದ ಎಲ್ಲಿ ನನ್ನ ಥಾಟ್ಸ್ಗಳು ಎಲ್ಲಿ ಹೋಗ್ತಾ ಇದೆ ಅಂತ. ಇದು ನನ್ನ ತಲೆಯಲ್ಲಿ ಈ ಥರ ಥಾಟ್ಸ್ಗಳು ಬಂದಾಗ ನಾನು ಮಾಡ್ತಾ ಇರೋದು ಸರಿನೋ, ಅಥವಾ ನಾನು ಹೋಗ್ತಾ ಇರೋ ದಾರಿ ಸರಿ ಇದೆಯೋ, ಅಥವಾ ನಾನೇನಾದ್ರು ತಪ್ಪು ಮಾಡ್ತಾ ಇದ್ದೀನೋ, ಅಥವಾ ಇನ್ನೊಬ್ಬರ ಹತ್ರ ಡಿಸ್ಕಸ್ ಮಾಡೋದು ಸರಿನೋ ತಪ್ಪೋ, ಈ ಥರ ಹಲವಾರು ಥಾಟ್ಸ್ಗಳು ನಮ್ಮ ತಲೆಯಲ್ಲಿ ಬಂದಾಗ ಇಟ್ ವಿಲ್ ಲೀಡ್ ಟು ಓವರ್ ಥಿಂಕಿಂಗ್, ಅತಿಯಾದ ಆಲೋಚನೆಗೆ ಈಡಾಗೋಗ್ತೀವಿ. ಹಾಗಾಗಿ ನಾವು ಸೈಕಾಲಜಿಸ್ಟ್ ಹತ್ರ ಹೋದಾಗ ನಮ್ಮ ಥಾಟ್ಸ್ನ ನೀಟಾಗಿ ಅದನ್ನು ಅಲೈನ್ ಮಾಡೋದಕ್ಕೆ ಪ್ಲಸ್ ಪ್ರಯಾರಿಟೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಇದನ್ನು ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಬಟನ್ ಒತ್ತೋ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಒತ್ತೋ ಮುಖಾಂತರ ನಿಮಗೆ ನೆಕ್ಸ್ಟ್ ಬರುವಂತಹ ವೀಡಿಯೋಗಳು ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನೀವು ಆ ವಿಡಿಯೋನ ನೋಡ್ಬೋದು, ಶೇರ್ ಮಾಡ್ಬೋದು. ಹಾಗೆ ನಿಮಗೆ ಪರ್ಟಿಕ್ಯುಲರ್ ಟಾಪಿಕ್, ಸೈಕಾಲಜಿ ಬಗ್ಗೆ ಯಾವ್ದಾದ್ರು ಟಾಪಿಕ್ ಬೇಕು ಅಂತಂದರೆ, ಅಥವಾ ಯಾವ್ದಾದ್ರು ವಿಚಾರಗಳ ಬಗ್ಗೆ ಬೇಕು ಅಂತಂದರೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.